கோலார் தங்கவயலில் கோலார் மாவட்டம் மற்றும் சிக்பலாப்பூர் மாவட்டம் இரண்டிலும் நிரந்தர குடி தண்ணீர் கிடைக்க வேண்டும் என்று சொல்லி சுமார் 30 ஆண்டுகளுக்கு மேலாக போராடி வருகிறார்கள். கோலார் சிக்பலாப்பூர் மாவட்டம் வறட்சி மாவட்டம், ஒரு சரியான குடி தண்ணீர் இல்லாத இருக்கிறது. கிருஷ்ணா நதி நீர் கிடைக்க வேண்டும், காவேரி நதிநீர் கிடைக்க வேண்டும் என்கின்ற மிகப்பெரிய போராட்டத்தை நடத்தி வருகிறார்கள். வருகின்ற 17ஆம் தேதி கோலார் மாவட்டத்தில் இதனுடைய ஒரு மாநாட்டை, மாவட்டத்தை சார்ந்த மிகப்பெரிய மாநாட்டை நடத்துவது என்று முடிவு செய்திருக்கிறார்கள். அதனுடைய ஒரு அங்கமாக இன்று தங்கவயலில் அதனுடைய போராட்ட கமிட்டியினுடைய தலைவர் ஆஞ்சநேய ரெட்டி மற்றும் வள்ளல் பிரகாஷ் இவர்கள் தலைமையில் தங்கவயலில் இருக்கக்கூடிய அனைத்து அரசியல் கட்சிகளும் பங்கேற்ற ஒரு கூட்டம் நடந்தது. இந்த கூட்டத்தில் தங்கவயலிலே இருக்கின்ற குடிநீர் திட்டங்களை சரியான முறையிலே பயன்படுத்தப்பட வேண்டும், தங்கவயலில் எரகோல் குடிநீர் திட்டத்தை இணைக்கப்பட வேண்டும், வேத்தமங்கலா குடிதண்ணீர் தங்கவயலுக்கு கிடைக்கப்பட வேண்டும், புளோரைடு கண்டென்ட் கலந்த குடிதண்ணீர் தங்கவயலிலே அன்றாடம் இன்றைக்கு பல நோய்களை உருவாக்கி குடிதண்ணீருக்கு லாய்க்கற்ற ஒரு நிலை இன்றைக்கு இருக்கிறது. இதையும் அந்த மாநாட்டிலே ஒரு அங்கமாக கோரிக்கைகளாக வைத்து அந்த மாநாட்டிலே தீர்மானம் நிறைவேற்றி மாநில அரசு சரியான முறையிலே இந்த திட்டங்களை நிறைவேற்றப்பட வேண்டும் என்று சேவ் கேஜிஎஃப் யுனைடெட் ஃப்ரண்டின் சார்பாக எங்களுடைய கருத்துக்களை நாங்கள் சொல்லி இருக்கின்றோம். 17ஆம் தேதி நடக்கின்ற அந்த மாநாட்டில் சேவ் கேஜிஎஃப் தலைமையிலே ஏராளமானோர் அந்த மாநாட்டிலே பங்கேற்று வெற்றி பெற செய்வோம் ಕೋರಿಕೆகளை ವಲಿಯುರಿತಿ. ಕಳೆದ 30 ವರ್ಷಗಳಿಂದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸುರಕ್ಷಿತವಾದಂತ ಶುದ್ಧವಾದಂತ ಕುಡಿಯುವ ನೀರು ಬೇಕು ಮತ್ತು ಇಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ ನೀರಾವರಿ ಸೌಲಭ್ಯ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರುನುವೆ ಇವತ್ತು ಸರ್ಕಾರಗಳು ಹಲವಾರು ಯೋಜನೆಗಳ ಹೆಸರಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಇಲ್ಲಿಯವರೆಗೆ ಯಾರಿಗೂ ಒಂದು ಗುಟುಕ್ ನೀರು ಸಿಗ್ಲಿಲ್ಲ, 1 ಎಕರೆಗೆ ನೀರು ಹರಿಯಲಿಲ್ಲ. ಹಾಗಾಗಿನೇ ಈಗ ಇದಕ್ಕೆ ಇನ್ನೊಂದು ಹೊಸ ತೆಲಂಗಾಣ ಮಾದರಿಯ ಒಂದು ಚಳುವಳಿಯನ್ನ ಕಟ್ಟಬೇಕು ಅಂತೇಳಿ 3 ಜಿಲ್ಲೆಗಳ ಅನೇಕ ಜನ ಪ್ರಜ್ಞಾವಂತರನ್ನ, ಕಲಾವಿದರನ್ನ, ನಿವೃತ್ತ ಅಧಿಕಾರಿಗಳನ್ನ, ನಿವೃತ್ತ ನ್ಯಾಯಾಧೀಶರನ್ನ ಮತ್ತು ನಿವೃತ್ತ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ನೈಪುಣ್ಯತೆ ಇರತಕ್ಕಂಥವರನ್ನೆಲ್ಲರನ್ನೂ ಸೇರ್ಕೊಂಡು ಇವತ್ತು ಜನವರಿ 17ನೇ ತಾರೀಕು ಕೋಲಾರದಲ್ಲಿ ಒಂದು ಜಲಾಗ್ರಹ ಸಮಾವೇಶವನ್ನ ನಾವು ಮಾಡ್ತಿದ್ವಿ. ಈ ಸಮಾವೇಶಕ್ಕೆ ನಾವು ವಿನಂತಿ ಮಾಡ್ತಾ ಇದೀವಿ, ಕೆಜಿಎಫ್ ನಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳೆಯರು, ವಿದ್ಯಾರ್ಥಿಗಳು, ವಕೀಲರು, ವೈದ್ಯರು, ಪತ್ರಕರ್ತರು, ಹೀಗೆ ಎಲ್ಲ ವರ್ಗಗಳ ಜನ ಬಂದು ಯಶಸ್ವಿಗೊಳಿಸಬೇಕು ಮತ್ತು ಈ ಹೋರಾಟಕ್ಕೆ ಫಲವನ್ನ ಪಡೆದು ನಮ್ಮ ಮುಂದಿನ ಪೀಳಿಗೆಗಳು ಏನಿವತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವ ಸ್ಥಿತಿಗೆ ಬಂದಿದ್ದಾವೆ. ಇವತ್ತು ನಮ್ಮ ಅಂತರ್ಜಲ ಖಾಲಿನೂ ಆಗಿದೆ, ಇರುವ ಅಂತರ್ಜಲ ಕಲುಷಿತ ಆಗಿದೆ. ಅಂತ ನೀರನ್ನು ಕುಡಿಯೋದ್ರಿಂದ ನಮ್ಮ ಜನರಿಗೆ, ಜಾನುವಾರುಗಳಿಗೆ ಅನೇಕ ರೀತಿಯಾದಂತಹ ಕಾಯಿಲೆಗಳು ನೋಡಿ, ಇವತ್ತು ಕ್ಯಾನ್ಸರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಜಾಸ್ತಿ ಆಗ್ತಾ ಇದೆ, ಬಂಜೆತನ ಜಾಸ್ತಿ ಆಗ್ತಾ ಇದೆ ಮತ್ತು ಅನೇಕ ಮೂಳೆ ಸವೆತ ಹೆಚ್ಚಾಗ್ತಾ ಇದೆ. ಈ ರೀತಿಯಾದಂತ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ಜನರಿಗೆ ಒಂದು ನದಿ ನೀರನ್ನ ಕುಡಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಜನರು ಎದ್ದರೆ ಮಾತ್ರ, ಜನ ಮುಂದಕ್ಕೆ ಬಂದ್ರೆ ಮನೆಗೊಬ್ಬರಂತೆ ನೀವು ನೀರಾವರಿ ಹೋರಾಟಕ್ಕೆ ಧುಮುಕಿ ಪಕ್ಕದಲ್ಲಿರ್ತಕ್ಕಂಥ ಕೃಷ್ಣಾ ನದಿ ನೀರು ನಿಮ್ಮ ಮನೆಯಲ್ಲಿ ಧುಮುಕ್ತಾಳೆ ಅನ್ನುವಂತ ಒಂದು ಸ್ಲೋಗನ್ ಇಟ್ಕೊಂಡು ಈ ಚಳುವಳಿ ನಡೀತಾ ಇದೆ. ದಯಮಾಡಿ ಎಲ್ಲರೂ ಮನೆಗೊಬ್ಬರಂತೆ ಈ ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಈಗಾಗಲೇ ಜನವರಿ 17ರಂದು ಒಂದು ಬೃಹತ್ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಇವತ್ತು ನೀರಾವರಿ ಹೋರಾಟಗಾರರು ತೀರ್ಮಾನ ಮಾಡಿದ್ದೀವಿ. ಅದರಂತೆ ಈಗಾಗಲೇ ತಾಲೂಕುವಾರು ಪೂರ್ವಭಾವಿ ಸಭೆಗಳನ್ನ ಮಾಡ್ತಾ ಇದ್ದೀವಿ. ಈಗ ಮಾಲೂರು ಆಗಿದೆ, ಬಂಗಾರಪೇಟೆ ಆಗಿದೆ, ಈಗ ಕೆಜಿಎಫ್, ನಂತರ 8ನೇ ತಾರೀಕು ಶ್ರೀನಿವಾಸಪುರ, 10ನೇ ತಾರೀಕು ಮುಳಬಾಗಿಲು, ಈಗ ಸಂಪೂರ್ಣವಾಗಿ ಎಲ್ಲ ತಾಲೂಕುಗಳನ್ನ ಒಳಗೊಂಡಂತೆ ಎಲ್ಲ ಕಡೆ ಪೂರ್ವಭಾವಿ ಸಭೆಗಳು ಮಾಡಿ ಅವತ್ತು 17ನೇ ತಾರೀಕು ಒಂದು ಬೃಹತ್ ಮಟ್ಟದ ಒಂದು ಸಮಾವೇಶನ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸನ ಅವತ್ತು ಆ ಜಸ್ಟಿಸ್ ಗೋಪಾಲ್ ಗೌಡ್ರ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನಾದ್ರೂ ಈ ಬಯಲುಸೀಮೆ ಜಿಲ್ಲೆಗಳಲ್ಲಿ, ಕೋಲಾರ ಜಿಲ್ಲೆ ಬಗ್ಗೆ ಏನಿವತ್ತು ನಾವು ಶಾಶ್ವತವಾಗಿ ನೀರು ಕೊಡಿ ಅಂತ ಕೇಳ್ತಾ ಇದೀವೋ ಈ ಒಂದು ಬೇಡಿಕೆ ಈಡೇರಿಸಬೇಕು. ಮತ್ತೆ ಕೆಸಿ ವ್ಯಾಲಿ, HN ವ್ಯಾಲಿ ಮತ್ತೆ ಋಷಭಾವತಿ ನೀರುಗಳನ್ನ
ನೀವು 100% ಶುದ್ಧೀಕರಣ ಮಾಡಿ ಕೊಡಬೇಕು ಅನ್ನೋ ನಮ್ಮ ಮೊದಲನೇ ಆಗ್ರಹಕ್ಕೆ ಸರ್ಕಾರ ಮಣಿಲೇಬೇಕು. ಇವುಗಳನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಬೇಕು ಅನ್ನೋದು ಒಂದು ಬೇಡಿಕೆ ಈಡೇರಿಸಲೇಬೇಕಾಗಿದೆ. ಆಮೇಲೆ ಏನು ನಮ್ಮ ಪಾಲನಾ ನೀರಿದೆ, ಕೃಷ್ಣಾ ನದಿ ನೀರು, ಈ ನೀರನ್ನ ಆಂಧ್ರ ಪ್ರದೇಶದ ಮುಖಾಂತರ ಕುಡಿಯೋ ನೀರು ತರಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ನೇರವಾಗಿ ಕುಡಿಯೋ ನೀರು ತರಲಿಕ್ಕೆ ಸರ್ಕಾರಗಳ ಮಧ್ಯೆ ಒಪ್ಪಂದಗಳಾದ್ರೆ ಸಾಕು. ಈ ಯೋಜನೆ ಮೂಲಕ ಈಸಿಯಾಗಿ ಕುಡಿಯೋ ನೀರು ತರುವಂತ ಪ್ರಯತ್ನ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಭಾಗದ ಜನನ ಈ ಶುದ್ಧವಾದ ನೀರು ಕೊಟ್ಟು ಈ ಜನರು ಬದುಕಬೇಕು ಅಂತೇಳಿ ನಾನು ಸರ್ಕಾರನ ಆಗ್ರಹ ಪಡಿಸ್ತಾ ಇದ್ದೀನಿ. ಹೌದು, ಜನವರಿ 17ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಜಲಾಗ್ರಹ ಹೋರಾಟಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇದೆ. ಕೋಲಾರಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಈ ದಿನ ಜಾರ್ಜಲಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಸಭೆ ಸೇರ್ಕೊಂಡಿದ್ವಿ, ಪೂರ್ವಭಾವಿ ಸಭೆಯಾಗಿ. ಹಾಗಾಗಿ ಎಲ್ಲ KGF ಸಮಸ್ತ ನಾಗರಿಕರು, ಎಲ್ಲ ಸಂಘಟನೆಗಳು ಅಥವಾ ಎಲ್ಲರೂ ಸಮಸ್ತರು ಭಾಗವಹಿಸಬೇಕಾಗಿ ವಾಲಂಟಿಯರ್ಗೆ, ಯಾಕಂದರೆ ಇದೊಂದು ನಮ್ಮ ಜವಾಬ್ದಾರಿ, ನಮ್ಮ ಜಿಲ್ಲೆಯ ಸಮಸ್ಯೆ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ದಯವಿಟ್ಟು ಎಲ್ಲರೂ ಭಾಗವಹಿಸ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ನಮಗೆಲ್ಲರಿಗೂ ಆಹ್ವಾನಿಸುತ್ತೇನೆ. ಕೆಲಸವನ್ನು ಸರ್ಕಾರ ಮಾಡಿದೆ. ಅದಕ್ಕೆ ಸಣ್ಣ ದುಡ್ಡು ಖರ್ಚು ಮಾಡಿಲ್ಲ. KC ವ್ಯಾಲಿ ಮತ್ತು HM ವ್ಯಾಲಿ, ವಿಶ್ವಾವತಿ ವ್ಯಾಲಿಗಳ ಒಟ್ಟು ಮೊತ್ತ ಎಷ್ಟು ಗೊತ್ತಾ? 6,000 ಕೋಟಿ ರೂಪಾಯಿಗಳು. ಇಷ್ಟು ದೊಡ್ಡ ಮೊತ್ತದ ಯೋಜನೆಗಳನ್ನು ತಂದು ನಮ್ಗೆ ಈಗಲೇ ಕಲುಷಿತ ನೀರನ್ನು ಮತ್ತಷ್ಟು ಕಲುಷಿತ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ನಿಮಗೆ ಗೊತ್ತಿರಲಿ, 15 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನ ಒಳಗೆ ಗುದ್ಲಿ ಪೂಜೆ ಮಾಡೋದು ನಿಮಗೆಲ್ಲ ಗೊತ್ತಿದೆ. ಆ ಗುದ್ಲಿ ಪೂಜೆ ಮಾಡಿದ ದಿನ ನಾವೆಲ್ಲರೂ ನೀರಾವರಿ ಹೋರಾಟಗಾರರು ಖಾಲಿ ಪೈಪು ಭುಜದಲ್ಲಿ ಇಟ್ಕೊಂಡು ಮೆರವಣಿಗೆ ಮಾಡಿದ್ರು. ಇದರಲ್ಲಿ 8,000 ಕೋಟಿಗೆ ಆರಂಭವಾದಂತಹ ಯೋಜನೆ ನಂತರದಲ್ಲಿ 13,000ಕ್ಕೆ ಜಿಗಿದು ಈಗ 30,000ಕ್ಕೆ ಜಿಗಿದಿದೆ. ಆದರೆ ನಮಗೆ ನೀರು ಬಂದಿಲ್ಲ. ಮತ್ತು ಇವತ್ತು ಬಹಳ ನಂಬಿಕೆಯಿಂದ ವಿಜ್ಞಾನಿಗಳು ಹೇಳಿರೋದನ್ನ ಹೇಳ್ತಾ ಇದ್ದೀನಿ, ಮುಂದೆನೂ ಬರೋದಿಲ್ಲ. ಯಾರ ಜೋಬಿಗೋಯ್ತು, ಯಾರ ಖಾತೆಗಳಿಗೋಯ್ತು, ಇದನ್ನ ಮೊನ್ನೆ ನಮ್ಮ ಇವರು ಹೇಳ್ತಿದ್ರು ಪ್ರವೀಣ್ ಶೆಟ್ಟಿ, ಆ ರೀತಿಯಲ್ಲಿ ಏನಾದರೂ CBI ತನಿಖೆ ಮಾಡಿದ್ರೆ ಗೊತ್ತಾಗ್ಬೋದು ನೀರು ಎಲ್ಲಿಗೆ